ಯಾರೇ ಬಂದು ಕೇಳಿದ್ರು ಮೇಡಮ್ ಅದು ಅಭಿಮಾನ್ ಸ್ಟುಡಿಯೋ ಅಂತ ಹೇಳಲ್ಲ ಮೇಡಮ್. ಇವಾಗ್ಲೂ ಮುಂದೇನು ಅಷ್ಟೇನೆ ಅದು ವಿಷ್ಣುವರ್ಧನ್ ಸ್ಮಾರಕ ಅಂತಾನೆ ಹೇಳೋದು. ಇಷ್ಟೆಲ್ಲಾ ಸಮಸ್ಯೆಗಳು ರಾತ್ರಿ ಹೊಡೆದಾಕಿದಿರಲ್ಲ, ಹೇಳ್ಬಿಟ್ಟು ಇವಾಗ್ಲೂ ಒಂದು ನೋಟಿಸ್ ಕೊಟ್ಟಿದ್ದೀರಾ. 225 ಫಿಲಿಂ ಕೊಟ್ಟಿದ್ದಾರೆ, ಯಾವ್ದಂತಾನೆ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ? ಯಾವ್ದ್ರಲ್ಲೂ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಅವರು ದುಡ್ಡು ಬೇಕಾ ಕೊಡ್ತೀವಿ ಬಿಟ್ಕೊಡಿ, ಪೂಜೆ ಮಾಡಂಗಿಲ್ಲ ಅಂತ ಹೇಳಿದ್ರೆ, ಆಮೇಲೆ ಅನ್ನದಾನ ಮಾಡಂಗಿಲ್ಲ ಅಂತ ಹೇಳಿದ್ರೆ ಕಳ್ಳರ ತರ ಹೊಡೆಯೋದಲ್ಲ. ಪುಣ್ಯ ಭೂಮಿ ಮುಖ್ಯನಾ ನಿಮ್ಗೆ? ತಗೊಂಡೋಗಿ ಎಲ್ಲೋ ಒಂದು ಸ್ಮಾರಕ ಕಟ್ಟೋದ್ ಮುಖ್ಯನಾ? ನೀವ್ ಎಲ್ಲೋ ತಗೊಂಡಾಗ 100 ಸ್ಮಾರಕ ಕಟ್ಟಿ ಮೇಡಮ್, ಅದ್ ಲೆಕ್ಕ ಬರಲ್ಲ. ಸರಿ, ಹಾಕೋದಕ್ಕಿಂತ ಮುಂಚೆ ಎಲ್ಲೋಗಿದ್ರಿ? ಅಲ್ಲಿ ಏನು ಬಿಡೋದು ವಿಷ್ಣುವರ್ಧನ್ ಪುಣ್ಯ ಭೂಮಿ ಅಂತಾನೆ ಹೇಳೋದು. ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಿರುವಂತದ್ದು. ಈಗ ನೀವು ನೋಡ್ತಾ ಇರ್ಬೋದು, ಹಲವಾರು ಮಂದಿ ಸೇರಿರುವಂತಹ ಅಭಿಮಾನಿಗಳು ಸೇರಿರುವಂತದ್ದು. ಒಬ್ರು ಹೇಳ್ತಾ ಇರುವಂತದ್ದು ಅವರ ಫ್ಯಾಮಿಲಿನೇ ತೆರವುಗೊಳಿಸಿರುವಂತದ್ದು, ಇನ್ನಷ್ಟು ಜನ ಕಿಡಿಗೇಡಿಗಳು ಮಾಡ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ಮಾತಾಡಲು ವಿಷ್ಣು ದಾದಾ ಅವರ ಅಭಿಮಾನಿಗಳೇ ಇಲ್ಲಿ ನೆರೆದಿರುವಂತದ್ದು. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಇವಾಗ ನೀವು ಕೂಡ ಅಭಿಮಾನಿ, ಯಾವಾಗ್ಲೂ ಅವರಿಗೆ ಅನ್ಯಾಯನೇ ಆಗ್ತಾ ಇರುವಂತದ್ದು. ಬೇರೆ ಚಿತ್ರರಂಗದಲ್ಲಿ ಇರುವವರಿಗೆ ಹೋಲಿಸ್ಕೊಂಡ್ರೆ ಇವ್ರಿಗೆ ಯಾವಾಗ್ಲೂ ಅನ್ಯಾಯನೇ ನಡೀತಾ ಇರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಉತ್ತರ ನಿಮ್ಮ ಬಾಯಲ್ಲೇ ಬಂತಲ್ವಾ ಮೇಡಮ್? ಎಲ್ಲಾದ್ರಲ್ಲೂ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಿಮ್ಮಲ್ಲೇ ಉತ್ತರ ಬಂದ್ಮೇಲೆ ಇನ್ನು ಹೇಳೋದಕ್ಕೆ ನಾವೇನಿದೆ? ಪ್ರತಿಯೊಂದ್ರಲ್ಲೂ ಇದೇ ಥರನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ್ದ್ರಲ್ಲಿ ತಾನೇ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ? ಯಾವ್ದ್ರಲ್ಲೂ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಅವರು ಈ ಕನ್ನಡದವರು ಅಂತ ಹೇಳ್ತಾರೆ, ಕರ್ನಾಟಕದವರು ಅಂತ ಹೇಳ್ತೀವಿ. 225 ಫಿಲಿಂ ಕೊಟ್ಟಿದ್ದಾರೆ, ಆದರೂ ಅವ್ರಿಗೆ ಇವತ್ತಿನವರೆಗೂ ನ್ಯಾಯ ದೊರಕಿಲ್ಲ. ಯಾವ್ದ್ರಲ್ಲಿ ದೊರಕಿಸಿದ್ದೀರಾ ಹೇಳಿ? ಪ್ರತಿಯೊಂದ್ರಲ್ಲೂ ಒಂದು ಮೂವಿಲಿ ಇರ್ಬೋದು, ಅವ್ರದ್ದು ಯಾವುದೇ ಒಂದು ಕುಟುಂಬಕ್ಕಾಗಿರ್ಬೋದು, ಇಲ್ಲ ಅಭಿಮಾನಿಗಳಿಗಾಗಿರ್ಬೋದು, ಯಾವ್ದ್ರಲ್ಲಿ ನೆಮ್ಮದಿ ಇದೆ? ಇದೊಂದು ಬಾಕಿ ಇತ್ತು, ಇದಕ್ಕೂ ಇವತ್ತು ಮುಕ್ತಿ ಹಾಡ್ಬಿಟ್ಟಿದ್ದಾರೆ. ಸರಿ, ನಿಮ್ಮ ಮುಕ್ತಿ ಹಾಡೋದಾಗಿದ್ದರೆ ಎದುರುಗಡೆ ಮಾಡ್ಬೋದಾಗಿತ್ತಲ್ವಾ? ಈ ಥರ ಮಾಡಿಬಿಟ್ಟು ಈ ಥರ ಸಪೋರ್ಟಿಗೆ ನಿಲ್ಲಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ನೀನು ತಪ್ಪು ಮಾಡಿಲ್ಲ ತಾನೇ, ಬಾ ಈಚೆ ಮಾತಾಡು. ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಅಭಿಮಾನಿಗಳ ಜೊತೆ ನಿಂತ್ಕೊಂಡು ಮಾತಾಡ್ರಿ. ಈಗಲ್ಲ ಹೀಗೆ, ಹೀಗಲ್ಲ ಹೀಗೆ ಅಂತ. ನಾವೇನು ಹೇಳಿದ್ವು? ದುಡ್ಡು ಬೇಕಾ ಕೊಡ್ತೀವಿ ಬಿಟ್ಕೊಡಿ. ನಮಗೆ ಅಭಿಮಾನಿಗಳಿಗೆ ಬಿಟ್ಕೊಡಿ. ಎಷ್ಟು ಕೋಟಿ ಕೇಳ್ತಿದ್ಯಾ? ಬಿಟ್ಕೊಡ್ತೀವಿ ಅಂತ ಕೇಳಿದ್ವಲ್ಲ, ಅವಾಗಲಾದ್ರೂ ಬಿಟ್ಕೊಡ್ಬೋದಾಗಿತ್ತಲ್ವಾ? ಏನಕ್ಕೆ? ಸರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮೊದಲೇ ಏನಕ್ಕೆ ಹಾಕ್ಸ್ಬೇಕಾಗಿತ್ತು? ನೀವು ಏನು ಅವಾಗ ಹೊಟ್ಟೆಗೆ ಅನ್ನ ತಿಂತಾ ಇರಲಿಲ್ವಾ? ಏನಕ್ಕೆ ಮೇಡಮ್ ಹಾಕಿಸ್ಬೇಕಾಗಿತ್ತು? ಫಸ್ಟು ನಿಮ್ಮ ಅಜ್ಜಿ ತಾತಂದಿನ ತೆಗೆಸ್ಬಿಟ್ರು. ಬಾಲಣ್ಣ ಅವ್ರದ್ದು, ಅವರ ಗಂಡ ಹೆಂಡ್ತಿದೆ, ಫಸ್ಟ್ ಅವ್ರದೇ ಸಮಾಧಿ ಕಿತ್ತಾಕ್ಬಿಟ್ರಿ ನೀವು. ನಿಮ್ಮ ಇವ್ರದ್ದು ಕುಟುಂಬದವ್ರಿಗೆ ನೀವು ಒಂದಿತ್ತು ಅನ್ನ ಇಡೋದಕ್ಕಾಗಿಲ್ಲ ಅಂತ ಅಂದಮೇಲೆ ಇದನ್ನ ಬಿಟ್ಕೊಡ್ತೀರಾ? ಬೇಡ, ನಿಮಗೆ ನಮಗೆ ದುಡ್ಡೇ ಮುಖ್ಯ, ನಮಗೆ ಇದೆಲ್ಲ ನಮಗೆ ಇದೇ ಮುಖ್ಯ ಅನ್ನಂಗಿದೆ. ನಾವು ಅಭಿಮಾನಿಗಳು ಕೊಟ್ಟು ಬಿಡಿಸ್ಕೊಳಕ್ಕೆ ರೆಡಿ ಇದ್ವಿ ನಾವು. ಅದಕ್ಕೂ ಬಿಟ್ಕೊಟ್ಟಿಲ್ಲ ನೀವು. ಒಂದೊಂದೇ ಈಚೆ ಹಾಕೊಂಡು ಬಂದ್ರಿ. ಒಳಗಡೆ ಫಸ್ಟ್ ಒಳಗಡೆ ಪೂಜೆ ಮಾಡಂಗಿಲ್ಲ ಅಂತ ಹೇಳಿದ್ರಿ, ಆಮೇಲೆ ಅನ್ನದಾನ ಮಾಡಂಗಿಲ್ಲ ಅಂತ ಹೇಳಿದ್ರಿ. ಅದಾದ್ಮೇಲೆ ಪ್ರತಿಯೊಂದ್ರಲ್ಲೂ ಸಗಣಿ ಇದು ಮಾಡಿದ್ರಿ. ಒಳಗಡೆನೆ ಹಸುಗಳನ್ನ ಬಿಟ್ಟು ಲಾಸ್ಟಿಗೆ ಬ್ಯಾನರ್ ಕಿತ್ತಾಕಿದ್ರಿ. ಒಳಗಡೆ ಎಲ್ಲ ಮಾಡಿದ್ರಿ. ಬರೀ ಪೊಲೀಸ್ನವ್ರನ್ನ ಇಕ್ಕೊಂಡೇ ನೀನು ಮಾಡ್ಕೊಂಡು ಬರ್ತಾ ಇದೀಯಾ? ನೀನು ಸಿಂಗಲ್ ಆಗಿ ಏನಾದರೂ ಮಾಡ್ತಾ ಇದೀಯಾ? ಸಿಂಗಲ್ ಆಗಿ ನೀನು ಮಾಡಿದಿದ್ರೆ, ನಿಂದು ಅಂತ ನೀನು ರಾಜರೋಷವಾಗಲ್ಲಿ ಕೂತ್ಕೊಂಡಿದ್ರೆ ಇವತ್ತು ನಾವು ಒಪ್ಕೋತಾ ಇದ್ವಿ ಅಲ್ವಾ? ಅಭಿಮಾನಿಗಳು ಒಪ್ಕೋತಾ ಇದ್ವಿ. ಧೈರ್ಯವಾಗಿ ನಿಂತ್ಕೊಂಡಿದ್ದಾನೆಪ್ಪ, ಅವಂದು ಆ ಜಾಗ, ನಮ್ಗೆ ಅದ್ರಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಷ್ಟು ಜನ ಇಲ್ಲಿ ಬಂದು ನಿಲ್ಲೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಯಾಕೆ ಅಂತಂದ್ರೆ ನಿನ್ಗದು ನಿಂದಲ್ಲ, ಆ್ಯಕ್ಚುಲಿ ಅದು ಅವಂದೇ ಅಲ್ಲ. ಅವನಿಗದ್ರಲ್ಲಿ ಅಧಿಕಾರನೇ ಇಲ್ಲ ಅಂದಮೇಲೆ ಇನ್ನೇನು? ಇಷ್ಟೆಲ್ಲ ಸಮಸ್ಯೆಗಳು ರಾತ್ರಿ ಹೊಡೆದಾಕಿದ್ದೀರಲ್ಲ, ಹೇಳ್ಬಿಟ್ಟು ಇವಾಗಲೇ ಒಂದು ನೋಟಿಸ್ ಕೊಟ್ಟಿದ್ದೀರಾ? ಇಲ್ಲ ಹೇಳಿದ್ದೀರಾ? ರಾತ್ರಿ ಹೊಡೆದಾಕಿದ್ದೀರಲ್ವಾ? ಯಾಕೆ ಧೈರ್ಯ ಇರಲಿಲ್ವಾ? ಯಾಕೆ ಇನ್ನು 3 ದಿನ ಎಲ್ಲ ರಜಾ ಇದೆ, ಯಾರು ಬರಲ್ಲ ಅಂತ ಹೇಳಿ ನೈಟ್ ಹೊಡೆದಾಕಿದ್ದೀರಾ? ಯಾಕೆ? ಇವರು ಇಲ್ಲ ಕಳ್ರ ಇವರು? ಅವರೇ ಅನ್ಸುತ್ತೆ, ಅವರೇನೆ ಅವರು. ಯಾಕಂದಿದ್ರೆ ಅವರೆಲ್ಲ ಅಂದಿದ್ರೆ ಅವರು ರಾಜರೋಷವಾಗಿ ಎಲ್ಲಾರನ್ನೂ ಕರೆಸಿ ಹೀಗಿದೆ ಪರಿಸ್ಥಿತಿ ಅಂತ ಕೇಳ್ತಿದ್ರು ಅಲ್ವಾ? ಅದೇನು ಮಾಡ್ತಾರೋ ಆ ಜಾಗದಲ್ಲಿ ಏನೂ ಮಾಡಕ್ ಬಿಡಲ್ಲ ಮೇಡಮ್ ನಾವು. ಅದೇನು ಮಾಡ್ತಾರೋ ಮಾಡಲಿ. ಮಾಲ್ ಕಟ್ತಾನೋ ಇನ್ನೊಂದು ಕಟ್ತಾನೋ ನಮಗೆ ಗೊತ್ತಿಲ್ಲ. ಏನು ಮಾಡೋಕ್ಕೂ ನಾವು ಬಿಡಲ್ಲ. ಅದೇನು ಕಟ್ತಾನೋ ಕಟ್ಲಿ, ಕಳ್ಳರ ಥರ ಹೊಡೆಯೋದಲ್ಲ, ಸರಿನಾ? ಅದೇನ್ ಮಾಡ್ತಾರೋ ಮಾಡ್ಲಿ ಮೇಡಮ್, ನಾವು ಅಭಿಮಾನಿಗಳು ಇದು ಮಾಡ್ತೀವಿ. ಒಂದಷ್ಟು ಜನ ಹೇಳ್ತಾ ಇರುವಂತದ್ದು ಮೈಸೂರಿನಲ್ಲಿ ಕಟ್ಟಿರುವಂತದ್ದು, ಸೊ ಅದಕ್ಕೆ ಅಭಿಮಾನಿಗಳೆಲ್ಲ ಮೈಸೂರಿಗೆ ಬರ್ಲಿ, ಇಲ್ಲಿಗೆ ಬೇಡ ಅನ್ನುವಂಥದ್ದು. ಸೊ ಇಲ್ಲಿರುವ ಅಭಿಮಾನಿಗಳಾಗಿದ್ರೆ ಏನ್ ಮಾಡಿ ಸರ್? ಪುಣ್ಯ ಭೂಮಿ ಮುಖ್ಯ ಮೇಡಮ್. ನೀವು ಹೇಳಿ, ಇವಾಗ ಹಿಂದೂ ಇದರಲ್ಲಿ ಪುಣ್ಯ ಭೂಮಿ ಮುಖ್ಯನಾ ನಿಮ್ಗೆ? ತಗೊಂಡೋಗಿ ಎಲ್ಲೋ ಒಂದು ಸ್ಮಾರಕ ಕಟ್ಟೋದು ಮುಖ್ಯನಾ? ನಮ್ಮ ಹಿಂದೂಗಳಲ್ಲಿ ಅವ್ರನ್ನ ಎಲ್ಲಿ ಮಣ್ಣು ಮಾಡಿದೀವೋ, ನಾವು ಇವಾಗ ಒಂದು ಹೊಲದಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಅಷ್ಟಾಗ್ಲ ಜಾಗ ಬಿಟ್ಟಿನೇ ನಾವು ಸುತ್ತಮುತ್ತ ನಾವು ನಮ್ಮ ಜಾಗನ ನಾವು ಉಳಿಸ್ಕೊತೀವಿ ಅಲ್ವಾ? ನಿಜ ಅಲ್ವಾ? ಅಂದಮೇಲೆ ನಾವು ಅಲ್ಲಿ ಮಣ್ಣು ಮಾಡಿದ ಜಾಗನ ತಾನೇ ನಾವು ಇಂಪಾರ್ಟೆಂಟ್ ಕೊಡೋದು. ನೀವೆಲ್ಲೋ ತಗೊಂಡಾಗ 100 ಸ್ಮಾರಕ ಕಟ್ಟಿ ಮೇಡಮ್, ಅದು ಲೆಕ್ಕ ಬರಲ್ಲ. 100 ಸ್ಮಾರಕ ಕಟ್ಟಿದ್ರು ಲೆಕ್ಕ ಬರಲ್ಲ. ಅವ್ರು ನಾವು ಎಲ್ಲಿ ಮಣ್ಣು ಮಾಡಿದಿರೋ ಅದೇ ನಮ್ಗೆ ಇಂಪಾರ್ಟೆಂಟು, ಅದೇ ಜಾಗ, ಅದೇ ನಮ್ಗೆ ದೇವಸ್ಥಾನ, ಅದೇ ನಮಗೆ. ಇವಾಗ ಉದ್ಭವ ಆಗಿರೋ ಮೂರ್ತಿಗೆ ದೇವಸ್ಥಾನ ಪೂಜೆ ಮಾಡ್ತಾರೆ ಹೊರತು ನೀವು ಕಲ್ಲು 100 ಕಡೆ ಇಟ್ರು ಅದು ದೇವಸ್ಥಾನ ಆಗಲ್ಲ. ಅದನ್ನ ಪುಣ್ಯಕ್ಷೇತ್ರ ಅಂತಾರೆ ಅಲ್ವಾ?
ಅಂದಮೇಲೆ ಹೇಗೆ ಮೇಡಮ್ ಹೊಡೆದಾಕ್ತಾರೆ? ನಮಗೆ ಇದೆ ಮೇಡಮ್, ಮೇಯ್ನ್ ನಮಗಿದೆ ಮೇಡಮ್, ಅದು ಆಮೇಲೆ ಮೇಡಮ್ ನಮಗೆ ಫಸ್ಟ್ ಇದೆ, ನಮಗಿದೆ. ನೀವು ತುಂಬಾ ಆವೇಶಕ್ಕೊಳಗಾಗ್ತಿದ್ದೀರಾ, ಭಾವುಕರಾಗ್ತಾ ಇದ್ದೀರಾ. ಆವೇಶ ಅಂತ ಅಲ್ಲ ಮೇಡಮ್, ನಮ್ಮ ನೋವು ನಮಗೆ ಗೊತ್ತು ಮೇಡಮ್. ಯಾಕಂತಂದರೆ ಅವ್ರನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಮೇಡಮ್. ಅವ್ರು ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಅವರು ಏನೇ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನು ಅನುಸರಿಸ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ನಮ್ಮ ಮಕ್ಳಿಗೂ ಕೂಡ ಅವ್ರು ಮಾಡಿರೋದನ್ನ, ಈ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡಿದಾರಪ್ಪ, ನೀವು ಇಂಥ ದಾರಿಲಿ ನಡೀರಿ ಅಂತ ಹೇಳ್ಕೊಡೋ ಮಟ್ಟಿಗೆ ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ. ಅವ್ರು ಯಾವತ್ತೂ ಹೆಣ್ಮಕ್ಳಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಯಾರಿಗೆ ಆದರೂ ಅಷ್ಟೇ ಗೌರವ ಕೊಟ್ಟಿದ್ದಾರೆ. ಎಷ್ಟೋ ಕಾಣದೇ ಇದ್ದಂಗೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವರು. ಎಲ್ಲ ಗೊತ್ತಿದೆ ಮೇಡಮ್. 14 ವರ್ಷ ರಾಮನಿಗೂ ಮುಕ್ತಿ ಸಿಕ್ತು ಮೇಡಮ್, ಆದರೆ ನಮ್ಮ ವಿಷ್ಣು ಅಪ್ಪಾಜಿ ಮುಕ್ತಿಗೆ ಸಿಗ್ಲಿಲ್ವಲ್ಲ ಮೇಡಮ್. ಲಾಸ್ಟ್ಗೂ ಈ ಥರ ಅತಂತ್ರದಲ್ಲಿ ತಂದು ನಿಲ್ಲಿಸ್ಬಿಟ್ರಲ್ಲ ಮೇಡಮ್ ನಮ್ಮನ್ನು. ಅಷ್ಟು ದ್ವೇಷ ಏನು? ಅವ್ರು ನಿಮ್ಗೇನು ಅನ್ಯಾಯ ಮಾಡಿದ್ದಾರೆ? ಸರಿ, ಹಾಕೋದಕ್ಕಿಂತ ಮುಂಚೆ ಎಲ್ಲೋಗಿದ್ರಿ ಅಷ್ಟೇ ನಾವು ಕೇಳ್ತಾ ಇರೋದು. ಅವಾಗಲೇ ಬೇಡ ಅಂತ ಹೇಳ್ಬೋದಾಗಿತ್ತಲ್ವ? ಆಗ ಬಾಯಿ ಮುಚ್ಕೊಂಡಿದ್ದು, ಇವಾಗ ಕಿತ್ತಾಕೋ ಅಂತ. ಅವಾಗ ಬಾಯಿ ಮುಚ್ಕೊಂಡಿದ್ರಿ, ಇವಾಗ ಯಾವನೋ ಬಂತು ಇಲ್ಲಿಗೆ ರೇಟ್ ಏರ್ತು, ಕೋಟಿ ಬಂತು ಅಂತ ಹೇಳ್ಬಿಟ್ಟು ಇವತ್ತು ನೀವು ಸ್ಥಿತಿಗೆ ತಂದು ನಮ್ಮನ್ನ ಇಲ್ಲಿ ನಿಲ್ಸಿದ್ದೀರಾ. ಅದಕ್ಕಿಂತ ಮುಂಚೆ ಇರ್ಲಿಲ್ವಾ? ಅವಾಗ ಅದು ಬರೀ ಕಾಡಾಗಿತ್ತು ಅವ್ರಿಗೆ. ಅವಾಗ ಏನೂ ಇರಲಿಲ್ಲ, ಇದು 14 ವರ್ಷದಿಂದ ಏನೂ ಇರಲಿಲ್ಲ, ಇದು ಬರೀ ಕಾಡಾಗಿತ್ತು. ಯಾವಾಗ ಅಭಿಮಾನಿಗಳು ಇದು ಮಾಡಿದ್ರು, ಯಾವಾಗ ಇದು ನೈಸ್ ರೋಡ್ ಆಯ್ತು, ಅವಾಗ ಎಲ್ಲರೂ ಬಂದ್ಬಿಟ್ರು. ಓಕೆ, ನೀವು ಈಗಲೇ ಹಿಂದೆ ಒಂದು ಮಾತು ಹೇಳಿದ್ರೆ, ನಾವು ಬಂದಾಗ ಇಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ, ಬ್ಯಾನರ್ಗಳು ಹಾಕಿದ್ರೆ ಕಿತ್ತು ಹಾಕ್ತಾ ಇದ್ರು ಅನ್ನೋದು. ಅವಾಗ ಏನಾದ್ರು ಪ್ರಶ್ನೆ ಮಾಡಿದ್ರ ನೀವು? ಅವಾಗಿಂದನೂ ಪ್ರಶ್ನೆ ಮಾಡ್ಕೊಂಡೇ ಬರ್ತಾ ಇದೀವಿ. ನೀವು ಮೀಡಿಯಾದವರು ಅದನ್ನ ಅನೌನ್ಸ್ ಮಾಡ್ತಾನೆ ಇದ್ದೀರಾ, ಪ್ರತಿಯೊಬ್ರು ಮಾಡ್ಕೊಂಡೇ ಬರ್ತಾ ಇದೀವಿ. ಅವ್ರು ಎದುರುಗಡೆ ಬಂದು ಯಾವತ್ತೂ ನಮ್ಗೆ ಆನ್ಸರ್ ಕೊಟ್ಟಿಲ್ಲ ಮೇಡಮ್. ಅವ್ರು ಯಾವತ್ತೂ ಬಂದು ನಮ್ಗೆ ಎದುರುಗಡೆ ಆನ್ಸರ್ ಕೊಟ್ಟಿಲ್ಲ. ಅವ್ರು ಯಾವಾಗಲೂ ತಲೆ ಮರೆಸ್ಕೊಂಡೇ ಇರೋದವ್ರು. ಅವ್ರು ಎದುರುಗಡೆ ಬಂದು ಆನ್ಸರ್ ಕೊಟ್ಟಿಲ್ಲ. ನೋಡಿ, ಹಿಂಗೆ ಪೊಲೀಸ್ನವ್ರು ಇಟ್ಕೊಂಡು ವ್ಯವಹಾರ ಮಾಡ್ತಾರೆ. ಎದುರುಗಡೆ ಬಂದು ಆನ್ಸರ್ ಕೊಟ್ಟೇ ಇಲ್ಲ. ನಾವು ಮಾತಾಡಕ್ ಬಂದ್ರೆ ಊರು ಮುಂಚೆ ಹೋಗಿ ಸ್ಟೇಷನಲ್ಲಿ ಕೂತ್ಕೋತಾರೆ. ನೆಕ್ಸ್ಟ್ ತಿಂಗಳು 75ನೇ ವರ್ಷದ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಕೂಡ ಇದ್ರು, ನೀವೆಲ್ಲರೂ ಇದ್ರಿ. ಬಟ್ ಈಗ ಈ ಘಟನೆ ನಡೆದಿರುವಂಥದ್ದು, ಅದೇ ಮೇಡಮ್ ಅವ್ರಿಗೆ ಭಯ ಬಂದಿರೋದು. 75ನೇ ವರ್ಷಕ್ಕೆ ಎಲ್ಲಿ ಗ್ರ್ಯಾಂಡಾಗಿ ಮಾಡ್ಬಿಡ್ತಾರೋ, ಎಲ್ಲಿ ಇದನ್ನ ನಮ್ಮಿಂದ ಕಿತ್ಕೊಬಿಡ್ತಾರೋ ಅನ್ನೋ ಭಯ. ಅದೇ ಮೇಡಮ್ ಅವ್ರಿಗೆ ಭಯ. ಅದಕ್ಕೆ ಮೇಡಮ್ ರಾತ್ರಿ ಹೊಡೆದಾಕಿರೋದು ಅವರು. ಇಲ್ಲದಿದ್ರೆ ಕೆಲಸ ಮಾಡ್ತಾ ಇರಲಿಲ್ಲ. ಇದು 75ನೇ ವರ್ಷದ ದುಡ್ಡು ಅಪ್ಪ, ಎಲ್ಲಿ ಬಂದು ಎಲ್ಲರೂ ಇಲ್ಲಿ ಸೇರ್ಕೊಬಿಡ್ತಾರೋ, ಏನು ಮಾಡ್ಬಿಡ್ತಾರೋ ಅನ್ನೋ ಭಯಕ್ಕೆ ಅದಕ್ಕಿಂತ ಮುಂಚೆನೇ ಹೊಡೆದಾಕಿದ್ದಾರೆ ಮೇಡಮ್. ಅದೇ ಭಯ ಅವ್ರಿಗೆ. ಆ ಭಯ ಇಲ್ಲ ಅಂದಿದ್ರೆ ಇಂಥ ಕಳ್ತನದ ಕೆಲಸ ಮಾಡ್ತಾ ಇರಲಿಲ್ಲ ಮೇಡಮ್ ಅವರು. ಕೊನೆಯದಾಗಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮೇಡಮ್? ನಾವು ಏನೇ ಬಂದ್ರೂ ಬಿಟ್ಕೊಡಲ್ಲ ಮೇಡಮ್. ಅಲ್ಲಿ ಏನು ಮಾಡಕ್ಕೆ ಬಿಡೋದು ಇಲ್ಲ ಮೇಡಮ್. ಅದೇನಾದರೂ ಆಗಲಿ ಮೇಡಮ್. ಈ ಕಳ್ಳರ ಥರ ಇದು ಹೊಡೆದಾಕಿರೋದಲ್ಲ, ಇದು ಇನ್ನು ಮುಂದೆ ನಾನು ಮಾತಾಡ್ತೀವಿ ಮೇಡಮ್. ಓಕೆ, ಇದು ನೆಲಸಮ ಮಾಡಿಬಿಟ್ಟಿದ್ದಾರಲ್ಲ ಇವಾಗ, ಮಾಡಲಿ ಬಿಡಿ ಮೇಡಮ್. ಕಟ್ಟಕ್ಕೆ ಬರಲ್ವಾ? ಅವ್ರನ್ನೇನು ಕಿತ್ತಾಕಿಲ್ಲ ಅಲ್ವಾ? ಕಿತ್ತಾಕಿಲ್ಲ ಅಲ್ವಾ ಅವ್ರನ್ನ? ಅವ್ರು ಅಲ್ಲಿ ಲೀನವಾಗಿ ಹೋಗ್ಬಿಟ್ಟಿದ್ದಾರೆ. ನೀವೇನೂ ಮಾಡೋಕ್ಕಾಗಲ್ಲ ಅವ್ರನ್ನ. ಯಾರೇ ಬಂದು ಕೇಳಿದ್ರು ಮೇಡಮ್, ಅದು ಅಭಿಮಾನ್ ಸ್ಟುಡಿಯೋ ಅಂತ ಹೇಳಲ್ಲ ಮೇಡಮ್. ಇವಾಗ್ಲೂ ಮುಂದೇನೂ ಅಷ್ಟೇ, ಅದು ವಿಷ್ಣುವರ್ಧನ್ ಸ್ಮಾರಕ ಅಂತಲೇ ಹೇಳೋದು, ವಿಷ್ಣುವರ್ಧನ್ ಪುಣ್ಯಭೂಮಿ ಅಂತಲೇ ಹೇಳೋದು. ಅದನ್ನು ಅಭಿಮಾನ್ ಸ್ಟುಡಿಯೋ ಅನ್ನೋದು ಈ ಸತ್ತೋಗಿ ಎಷ್ಟೋ ದಿನ ಆಗೋಗ್ಬಿಟ್ಟಿದೆ ನಿಮಗೆ ತಿಳಿದ ಮಟ್ಟಿಗೆ. ಅದು ಇವಾಗ ಇರೋದೇ ಅಲ್ಲಿ ವಿಷ್ಣುವರ್ಧನ್ ಪುಣ್ಯಭೂಮಿ. ಅಲ್ಲಿದ್ದಾರೆ, ಅವರು ಇದ್ದೇ ಇರ್ತಾರೆ. ಆಗ್ಲೇ ಹೇಳಿದ್ರೆ ನೀವು, ಈ ಹಿಂದೆನೂ ಕೂಡ ನಾವು ಪ್ರಶ್ನೆ ಮಾಡಿದ್ವಿ, ಹೋರಾಟಗಳನ್ನು ಮಾಡಿದ್ರಿ ಅಂತ. ಅವ್ರು ಆಗ್ಲೇ ಉತ್ತರಗಳನ್ನ ನೀಡಿಲ್ಲ, ಈಗ ಉತ್ತರಗಳು ನೀಡಿಸ್ತೀವಿ. ಯಾಕಂತಂದ್ರೆ ಅವಾಗ ಏನಕ್ಕೆ ಅಂತಂದ್ರೆ ಅವ್ರದ್ದು ಒಂದು ಗುಡಿ ಇದೆ, ಆ ಗುಡಿಗೆ ಏಟಾಗಬಾರ್ದು, ಆ ಗುಡಿಗೆ ಅಲ್ಲಿ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಕಚ್ಕೊಂಡಿದ್ದು. ಗುಡಿ ಎಲ್ಲಿ ಮುಕ್ಕಾಗುತ್ತೋ ಅಂತ ನಾವು ಅಲ್ಲಿ ಕಚ್ಕೊಂಡಿದ್ದು ಅಷ್ಟೇ ಮೇಡಮ್. ಗುಡಿನೇ ಇಲ್ಲ ಅಂತ ಅಂದಮೇಲೆ ಅದಕ್ಕೆ ಇನ್ನು ಏನಾದ್ರೆ ಏನಂತೆ, ಇವಾಗ ಮುಂದೆ ನುಗ್ಗಕ್ಕೆ ಏನಾಗ್ಬೋದು? ಅಮ್ಮಮ್ಮ ಅಂದರೆ ಒಂದಷ್ಟು ಜನ ಸಾಯ್ತಾರೆ ಬಿಡಿ, ಸಾಯ್ತೀವಿ ಬಿಡಿ. ಅದು ಮೀರಿ ಇನ್ನೇನು ಮಾಡ್ತೀರಾ ನೀವು? ಏನೂ ಮಾಡೋಕ್ಕಾಗಲ್ಲ. ಗುಡಿಗೆ ಮುಕ್ಕಾಗದೆ ಇರಲಿ ಅಂತ ಕಾದ್ವೆ ಹೊರ್ತು, ಅಲ್ಲಿಗೆ ಏನು ಹೆಚ್ಚು ಕಮ್ಮಿ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ತಾಳ್ಮೆಯಿಂದ ಇದ್ವಿ ಹೊರ್ತು ನಮ್ಮ ತಾಳ್ಮೆ ಬಲಹೀನತೆ ಅಲ್ಲ. ಎಸ್, ಇದಿಷ್ಟು ವಿಷ್ಣುದಾದ ಅವರ ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.